ಮರುಸಿಂಚನ ಕ್ಲಾಸ್ 8 English workbook worksheet 17 and 18 complete answers. Topic is subject verb object. Activity 1, look at the picture and write few sentences in subject verb object pattern. SVO. S subject, V verb, O object pattern. ಈ ಚಿತ್ರನ ನೋಡಿ ನೀವು ಇದನ್ನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಯಾಟ್ರನ್ನಲ್ಲಿ ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಸೊ ದಿಸ್ ಈಸ್ ಸೇವ್ ಪ್ಲಾನೆಟ್ ಪಿಕ್ಚರ್. ದೇರ್ ಆರ್ 2 ಕಿಡ್ಸ್ ಇನ್ ದ ಪಿಕ್ಚರ್. ಸೊ ಇಲ್ಲಿ ದಿಸ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಸೇವ್ ಅನ್ನೋದು ವರ್ಬ್ ಆಗುತ್ತೆ, ಪ್ಲಾನೆಟ್ ಪಿಕ್ಚರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಲೈಕ್ ದಿಸ್ ದೇರ್ ಅನ್ನೋದು ಸಬ್ಜೆಕ್ಟ್, 2 ಕಿಡ್ಸ್, ಅಲ್ಲಿ ಆರ್ ಅನ್ನೋದು ಏನಾಗುತ್ತೆ ವರ್ಬ್ ಆಗುತ್ತೆ, ಇನ್ ದ ಪಿಕ್ಚರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ SVO ಫಾರ್ಮಲ್ಲಿ ಏನು ಮಾಡಬೇಕು, ನಾವಿಲ್ಲಿ ಆನ್ಸರ್ನ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಆಕ್ಟಿವಿಟಿ 2. ಈ ಆಕ್ಟಿವಿಟಿ 2 ಅಲ್ಲೂ ಕೂಡ ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಇಂಟು SVO ಪ್ಯಾಟ್ರನ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅವರು 1 to 10 ಕ್ವಶನ್ಸ್ನ ಕೊಟ್ಟಿದ್ದಾರೆ. ನಾನು 5 ಕ್ವಶನ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ರೀಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಅಂದ್ರೇನು, ಎಲ್ಲ ವರ್ಡ್ಸ್ ಕೂಡ ಏನಾಗಿದೆ ಇಲ್ಲಿ ಜಂಬಲ್ಡ್ ಆಗಿದೆ, ಅಂದರೆ ಮಿಕ್ಸಪ್ ಆಗಿದೆ, ಅಂದರೆ ಶಫಲ್ ಆಗಿದೆ. ಸೊ ನಾವು ಇದನ್ನು ಏನು ಮಾಡಬೇಕು, ಕರೆಕ್ಟ್ ಪ್ಯಾಟರ್ನಲ್ಲಿ ಬರೀಬೇಕು. ಸೊ ಯಾವ ಪ್ಯಾಟರ್ನ್ ಅದು, SVO ಪ್ಯಾಟ್ರನ್. ಸೊ ಎಸ್ ಅಂದರೆ ಸಬ್ಜೆಕ್ಟ್, ವಿ ಅಂದರೆ ವರ್ಬ್, ಓ ಅಂದರೆ ಆಬ್ಜೆಕ್ಟ್. ಸೊ ಈ ಒಂದು ಪ್ಯಾಟ್ರನ್ನ ಯೂಸ್ ಮಾಡಿ ನಾವೇನು ಮಾಡಬೇಕು, 1 to 10 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಫಸ್ಟ್ ಕ್ವಶನ್ ಏನಿದೆ, ದ ಬಾಯ್ಸ್ ಕ್ರಿಕೆಟ್ ಪ್ಲೇಡ್. ಇದು ರಾಂಗ್ ಸ್ಟೇಟ್ಮೆಂಟಲ್ಲಿ ಇದೆ ಅಲ್ವಾ. ಸೊ ಇವಾಗ ಏನು ಮಾಡಬೇಕು, ನಾವಿದನ್ನ ಕರೆಕ್ಟ್ ಫಾರ್ಮಲ್ಲಿ ನಾವಿದನ್ನ ಫಿಲ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ತೀವಿ ನಾವು, ದ ಬಾಯ್ಸ್ ಅನ್ನೋದಿಲ್ಲಿ ಸಬ್ಜೆಕ್ಟ್, ಪ್ಲೇಡ್ ಅನ್ನೋದ್ರೇನು ವರ್ಬ್, ಆಬ್ಜೆಕ್ಟ್ ಏನಾಗುತ್ತೆ ಕ್ರಿಕೆಟ್. ಆನ್ಸರ್ ಈಸ್ ದ ಬಾಯ್ಸ್ ಪ್ಲೇಡ್ ಕ್ರಿಕೆಟ್. ಸೆಕೆಂಡ್ ಒನ್ ಕ್ವಶನ್ಸ್, ಕೇಕ್ ಮೈ ಫ್ರೆಂಡ್ ಈಟ್ಸ್. ದಿಸ್ ಸೆಂಟೆನ್ಸ್ ಈಸ್ ಆಲ್ಸೋ ರಾಂಗ್. ರೈಟ್ ದ ಕರೆಕ್ಟ್ ಆನ್ಸರ್. ದ ಆನ್ಸರ್ ಈಸ್ my friend eats cake. My friend is subject, eats is a verb, cake is a object. Answer is my friend eats cake. Question number 3, a house built there. ಇದು ಕೂಡ ರಾಂಗ್ ಸೆಂಟೆನ್ಸ್. ಇದನ್ನ ಕರೆಕ್ಟಾಗಿ ಬರಿಬೇಕು ಅಂದರೆ ದೇ ಬಿಲ್ಟ್ ಎ ಹೌಸ್. ಸೊ ಇದು ರೈಟ್ ಸೆಂಟೆನ್ಸ್. ದೇ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಬಿಲ್ಟ್ ಅಂದರೆ ಇದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬಿಲ್ಟ್ ಇದೆ, ವರ್ಬ್ ಆಗುತ್ತೆ, ಎ ಹೌಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ, ರೋಟ್ ಸುಮಿತ್ ಎ ಬುಕ್. ಇದು ಕೂಡ ರಾಂಗ್ ಸೆಂಟೆನ್ಸ್. ನೀವು ಅದನ್ನು ಸುಮಿತ್ ರೋಟ್ ಎ ಬುಕ್ ಅಂತ ಬರಿಬೇಕು. ಸುಮಿತ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ರೋಟ್ ಅನ್ನೋದು ವರ್ಬ್ ಆಗುತ್ತೆ, ಎ ಬುಕ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಲಾಸ್ಟ್ ಕ್ವಶನ್ ನೋಡಿ, 5th ಒನ್, the difficult equation solve the students. This is also wrong sentence. ನಾವು ಇದನ್ನ ಕರೆಕ್ಟಾಗಿ ಬರಿಬೇಕು. ಹೇಗೆ ಬರಿತೀವಿ, the students solve the difficult questions. The students solve the difficult equations. ಸೊ the students ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, solved ಫಸ್ಟ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್, ಸಾಲ್ವ್. ದ ಡಿಫಿಕಲ್ಟ್ ಈಕ್ವೇಷನ್ಸ್ ಅನ್ನೋದೇನೋ ಆಬ್ಜೆಕ್ಟ್. 6th ಒಂದು ಕ್ವಶನ್, ಕುಕ್ಡ್ ದ ಮೀಲ್ ಶೆಫ್. ರಾಂಗ್ ಸೆಂಟೆನ್ಸ್. ರೈಟ್ ಆನ್ಸರ್ ಈಸ್ ದ ಶೆಫ್ ಕುಕ್ಡ್ ದ ಮೀಲ್. ದ ಶೆಫ್ ಈಸ್ ಎ ಸಬ್ಜೆಕ್ಟ್, ಕುಕ್ಡ್ ಈಸ್ ಎ ವರ್ಬ್, ದ ಮೀಲ್ ಈಸ್ ಆಬ್ಜೆಕ್ಟ್. 7th one question, a new dress she bought. Wrong sentence. The correct answer is she bought a new dress. She is a subject, bought is a second form of verb. Bring, buy, bought a new dress. A new dress is a object. Question number 8, song sings Ritesh. Wrong sentence. Right answer is Ritesh sings a song. Ritesh is a subject, sing is a verb, a song is a object. ರಿತೇಶ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್, ಸೊ ಅದಕ್ಕೆ ನಾವು ಸಿಂಗ್ಸ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 9, ದ ಗಾರ್ಡನರ್ ಫ್ಲವರ್ ಸ್ಯಾಂಪ್ಲಿಂಗ್ಸ್ ಪ್ಲಾಂಟೆಡ್. ಆನ್ಸರ್ ಈಸ್ ದ ಗಾರ್ಡನರ್ ಸಬ್ಜೆಕ್ಟ್, ಪ್ಲಾಂಟೆಡ್ ವರ್ಬ್, ಫ್ಲವರ್ ಸ್ಯಾಂಪ್ಲಿಂಗ್ ಆಬ್ಜೆಕ್ಟ್.
Next, last one, the messy room he cleans. Answer, he cleans the messy room. He cleans the messy room. ಇಲ್ಲಿ he ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಕ್ಲೀನ್ಸ್ ಅನ್ನೋದು ವರ್ಬ್ ಫಾರ್ಮ್, ಮೆಸ್ಸಿ ರೂಮ್ ಆಬ್ಜೆಕ್ಟ್. ವರ್ಕ್ಶೀಟ್ 18 ಟಾಪಿಕ್ ಅನ್ಫೆಮಿಲಿಯರ್ ಪೊಯಮ್. ಸೊ ಇಲ್ಲಿ ಒಂದು ಪೊಯಮ್ನ ಕೊಟ್ಟಿದ್ದಾರೆ, ಇದು ಆ್ಯಕ್ಟಿವಿಟಿ 1ನಲ್ಲಿ. ಈ ಪೊಯಮ್ನ ನೀವು ಕಂಪ್ಲೀಟಾಗಿ ಓದಿ ಅಂಡರ್ಸ್ಟ್ಯಾಂಡ್ ಆದಮೇಲೆ ಇದರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಪೊಯಮ್ನ ಓದಿ ಆ ಒಂದು ಕ್ವಶನ್ಸ್ಗೆ ನಾವು ಆನ್ಸರ್ನ ಮಾಡಬೇಕು. ಬೇಸ್ಡ್ ಆನ್ ಎಬೋ ರೀಡಿಂಗ್ ಆನ್ಸರ್ ದ ಕ್ವಶನ್ಸ್. ಆ ಪೊಯಮ್ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಇದೆ, 3 ಕ್ವಶನ್ಸ್. ಆ 3 ಕ್ವಶನ್ಸ್ಗೆ ಆನ್ಸರ್. ಫಸ್ಟ್ ಕ್ವಶನ್, ವೇರ್ ಡು ಯು ಸಿ ಆರ್ ಹಿಯರ್ ದೀಸ್ ಅನೌನ್ಸ್ಮೆಂಟ್. ಈ ಅನೌನ್ಸ್ಮೆಂಟ್ನ ನೀವು ಎಲ್ಲಿ ನೋಡಿದ್ದೀರಾ ಅಥವಾ ಎಲ್ಲಿ ಕೇಳಿರ್ತೀರಾ? ಆನ್ಸರ್ ಇಸ್ ಸ್ಕೂಲ್. ಕ್ವಶನ್ ನಂಬರ್ 2, ವೆನ್ ಶುಡ್ ಸ್ಟೂಡೆಂಟ್ಸ್ ಬ್ರಿಂಗ್ ದೇರ್ ಪೇರೆಂಟ್ಸ್. ಆನ್ಸರ್ ಇಸ್ ನೆಕ್ಸ್ಟ್ ಮಂಡೇ. ಕ್ವಶನ್ ನಂಬರ್ 3, ಹೌ ಶುಡ್ ದೇ ಕಮ್. Answer, they should come in full uniform. These are the answer for above questions. ನೆಕ್ಸ್ಟ್ ಇಲ್ಲಿ ಆ್ಯಕ್ಟಿವಿಟಿ 2 ಅನ್ಫೆಮಿಲಿಯರ್ ಪೊಯಮ್ 2 ಇದೆ. ಈ ಪೊಯಮ್ನ ನೀವು ಓದಿ ನೆಕ್ಸ್ಟ್ ನಿಮಗೆ ರೈಮಿಂಗ್ ವರ್ಡ್ಸ್ ಅಂತ ಕೇಳಿದ್ದಾರೆ. ರೈಮಿಂಗ್ ವರ್ಡ್ಸ್ ಅಂದ್ರೇನು? ಕನ್ನಡದಲ್ಲಿ ಪ್ರಾಸಪದಗಳು. ಈ ಪ್ರಾಸಪದಗಳು ಯಾವ ಥರ ಇರುತ್ತೆ ಅಂದರೆ, ಒಂದೇ ಥರ ಸೌಂಡ್ನ ಏನು ಮಾಡುತ್ತೆ, ಅದು ನೀಡುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಪ್ರೆಸ್, 1, 10. ಸೊ ಈ ಥರ ಈ ಒಂದು ಪ್ರಾಸಪದಗಳು ಯಾವುದೇ ಒಂದು ಪೊಯಮ್ ಆಗಲಿ ಅಥವಾ ಪೊಯಮ್ಸಲ್ಲಿ ಏನು ಮಾಡ್ತಾರೆ, ಲಾಸ್ಟ್ ಎಂಡಿಂಗಲ್ಲಿ ಇರುತ್ತೆ ನೋಡಿ, ಲಾಸ್ಟ್ ಎಂಡಲ್ಲಿರೋ ಪದಗಳನ್ನ ನೀವೇನು ಮಾಡಬೇಕು, ಚೂಸ್ ಮಾಡಿಬಿಟ್ಟು ಆನ್ಸರ್ ಮಾಡಬೇಕು. ಇಲ್ಲಿ 1, 10, ನೆಕ್ಸ್ಟ್ ಇಲ್ಲಿ ಬೋರ್ಡ್, ಅಬ್ರಾಡ್. ಸೊ ಈ ಥರ ಕ್ವಶನ್ಸ್ನ ನೀವು ನೆಕ್ಸ್ಟ್ ಮೇನಲ್ಲಿ ಬರೀರಿ. ರೈಟ್ ರೈಮಿಂಗ್ ವರ್ಡ್ಸ್. 1, 10, board, abroad, clear, near, account, amount, fund, refund, check, check. These are the rhyming words in the poem. Next main A, activity 3A, and the plus noun. The girl. Second verb form plus ing is singing. Next, adjective 1, adjective 2 is cute and melodious. Repeat line 1, the girl. He, she, it plus verb she stands ಅಥವಾ he stands. ಇಲ್ಲಿ ಗರ್ಲ್ ಅಂತ ಇದೆ ಅಲ್ವ, ಸೊ ನಾವು she stands ಅಂತಲೇ ಬರಿಬೇಕು. ನೆಕ್ಸ್ಟ್ ಪ್ರೊನೌನ್ ಪ್ಲಸ್ ವರ್ಬ್ she sits. Pronoun plus always, never, still plus verb she always sings. Repeat line 1, the girl. Repeat line 3, is cute and is melodious. Repeat line 2, is singing. These are the answers for worksheet 17 and 18. Thank you.